ಬರ್ತಾರೆ, ಕಾಯ್ತಾರೆ ಥಿಯೇಟರ್ ಹತ್ರ. ಯಾವ ಥಿಯೇಟರ್ ಹತ್ರ ಅಂತ ಗೊತ್ತಿಲ್ಲ, ಗೌಪ್ಯವಾಗಿ ಬರ್ತಾರೆ. ಯಾವ ಥಿಯೇಟ್ರು ಅಂತ ಹೇಳಲ್ಲ, ಅನೌನ್ಸ್ ಮಾಡಲ್ಲ. ಬರ್ತಾರೆ, ಖಂಡಿತ ಬರ್ತಾರೆ. ಹೊಸ ಪ್ರಪಂಚ ಅಲ್ಲ ರೀ. ಒಂದ್ ತಿಳ್ಕೊಳ್ಳಿ, ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದಾರೆ ಅಂದ್ರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ. ಸ್ಕ್ರೀನ್ ಮುಂದೆ ಬಂದ್ರೆ ಮಾತ್ರ ಅಲ್ಲ, ಇದ್ರ ಹಿಂದೆ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಯಾರು ಹೇಳಿ, ಆಕ್ಟರ್ ಮಾತ್ರ. ಅದ್ರ ಹಿಂದೆ ಟೀ ಕೊಡೋ ಹುಡುಗನಿಂದ ಕಷ್ಟಪಟ್ಟಿರ್ತಾನೆ. ಹಂಗೆ ಮನೇಲಿ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಆ ಕಷ್ಟ ಇಲ್ಲಿ ಹೇಳಕ್ಕಾಗಲ್ಲ. ಅದನ್ನ ಒಂದ್ಸಲ ಹಿಸ್ಟ್ರಿ ಮಾಡೋಣ. ನಾವೇನ್ ಕಷ್ಟಪಟ್ವಿ, ನಾವೇನ್ ಬಂದ್ವಿ, ನಾವ್ ಯಾವ ತರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಇವತ್ತು ಎಷ್ಟಾಗಿದ್ದಾನೆ ಅಂತ ಆಮೇಲೆ ಹೇಳೋಣ. ಬಟ್ ಹೊಸ್ತಂತೂ ಅಲ್ಲ, ನಮಗ್ ಬಂದು 25 ವರ್ಷ ಆಯ್ತು. ಎಷ್ಟು ಬಂದಾಗ್ಲೂ ಹಿಂದೆನೆ ಬಂದ್ಬಿಟ್ರಿ. ನಾವು 2000 ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ರು ಹಿಂದೆನೆ ಇದ್ವಿ. ಮೈಸೂರಲ್ಲಿ ದೊಡ್ಡ ಮನೇಲಿದ್ವಿ, ಆಮೇಲೆ ಚಿಕ್ಕ ಒಂದು ಸಿಂಗಲ್ ರೂಮಲ್ಲಿ ಇದ್ವಿ. ಯಾಕೆ ಹೇಳಿ, ಈ ಮಟ್ಟಕ್ಕೆ ಬರಕ್ಕೆ ಎಷ್ಟು ಅದರಿಂದ ನಮ್ ಶ್ರಮ ಇದೆ. ನಮ್ ಸ್ಟೋರಿ ಕೇಳಿದ್ರೆ ನೀವು ಹಿಸ್ಟ್ರಿ ಬುಕ್ ಮಾಡ್ಬೋದು, ಆಮೇಲೆ ಹೇಳೋಣಂತೆ. ಈಗ ಬೇಡ, ಆಯ್ತಾ? ಅದೇ ಮಾಡೋಣ, ಇವತ್ತೇ ಮಾಡ್ಬಿಟ್ರೆ ದುಡ್ಡು ಬೇಡ ಕೊಡ್ತೀರಾ ನಾಳೆನೆ? ಇವತ್ತು ಎಲ್ಲಿಂದ ತರೋಣ? ಫಸ್ಟ್ ಈ ಸಿನಿಮಾ ಮಾಡೋಣ, ಆಮೇಲೆ ಮಾಡೋಣ ಎಲ್ಲ. 150